ಹಲೋ, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಅಜಯ್ ಕುಮಾರ್ ಅಂತ. ಅಣ್ಣ ನಿಮ್ಮ ಯಾವ ಊರು, ಯಾವ ತಾಲೂಕು ಅಣ್ಣ? ಬೈಕ್ನಲ್ಲಿ ಬಿದ್ರಳ್ಳಿ ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕು. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 935396565612. ಯಜಮಾನ್ರೆ ನಿಮ್ಮ ಹೆಸರು? ತಾಯಪ್ಪ ಅಂತ. ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಾ ಇದ್ದೀರಾ? ನಾವು 10 ವರ್ಷ ಆಯ್ತು ಬಿಟ್ಟು. ಮುಂದೆ ಎಲ್ಲ 10 ವರ್ಷದಿಂದ ಹುಡುಗನಿಂದ ಮೇಯಿಸಿದ್ದೀನಿ. ಇವಾಗ ಬಿಟ್ಟು ಇವಾಗ ಕಟ್ಟಬೇಕಂತ ತಗೊಂಡ್ಬಂದಿರೋದು. ಇವಾಗ ನೀವಿರೋದು ಕೇರ್ಪುರಮ್ಮು ಹೋಗ್ತಾನೆ. ಇವಾಗ ನಾವು ಬರ್ಬೇಕಾರೆಲ್ಲ ನೋಡಿದೆ, ಜಾಸ್ತಿ ಅಪಾಯಿಂಟ್ಮೆಂಟು ಇಂಡಸ್ಟ್ರಿಯಲ್. ಅದ್ರ ಮಧ್ಯದಲ್ಲಿ ಇದೊಂದು ಹಳ್ಳಿ ಕಾರು ಕಟ್ತಾ ಇದ್ದೀರಾ. ಅದಕ್ಕೇನು ಏನು ಅನಿಸುತ್ತೆ ನಿಮಗೆ? ನಾವು ಫಸ್ಟ್ ಮೇಯಿಸೋದಿಲ್ಲ, ಅದೇ ಸೋಕಿಗೆ ಮೇಯಿಸ್ಬೇಕಂತ ತಗೊಂಡಿದ್ದೀವಿ. ಎಲ್ಲಿಂದ ಕೊಂಡ್ಕೊಂಬಂದ್ರಿ? ನಾವು ಇಲ್ಲಿ ಅಶ್ಕಳ ಕಂಸಂದ್ರ ಏನೋ ತಗೊಂಡಿದ್ದೀವಿ. ಎಷ್ಟಾಗವೆ? 230 ಆಗೋದು. 230. ಇವಾಗ ಏನು ರೇಟ್ ಹೇಳ್ತಾ ಇದ್ದೀರಾ? ನಾವು ಇವಾಗ 2.5 ಹೇಳ್ತಾ ಇದ್ದೀವಿ. 2.5. ಅಲ್ಲೂ 2 4 ಏನೇನು ಫುಡ್ ಕೊಡ್ತೀರಾ? ನಾವು ರವೆ ಬುಸ, ಸೆಕ್ಕೆ ಬುಸ, ಕಳ್ಳೆ ಒಟ್ಟು, ಜೋಳದ ನುಚ್ಚು, ಈಗ ಪಪ್ಪಾಯ ಎಲ್ಲ ಕೊಡ್ತಾ ಇದ್ದೀರಿ. ನಿಮ್ದು ಏನು ಎಜುಕೇಷನು? ನಾವು BA ಓದಿದ್ದೀರಿ. BA ಓದ್ಬಿಟ್ಟು ಈ ಸವಸ ಹೆಂಗೆ ಅದು? ನಾವು ಯಾಕೆ ಬೇರೆಯವ್ರ ಹತ್ರ ಕಲ್ಸ್ಕೋಬೇಕು ಅಂದ್ಬಿಟ್ಟು ನಮ್ಮದೇ ಓನಾಗಿ ಕೆಲಸ ಮಾಡ್ಕೊಂಡಿರೋ ನಮ್ಮದು ತೋಟದಲ್ಲಿ ಮಾಡ್ಕೊಂಡಿದ್ದೀರಿ. ಈಗ ಎಜುಕೇಷನ್ ಸ್ಟಾಪ್ ಮಾಡಿದ್ರಿ? ಎಜುಕೇಷನ್ ಸ್ಟಾಪ್ ಮಾಡಿ 7 ವರ್ಷ ಆಯಿತು. 7 ವರ್ಷ ಆಯಿತು. ಓರಿ ಫೀಲ್ಡ್ಗೆ ಬಂದ್ರಿ? ಓರಿ ಫೀಲ್ಡ್ ಬಂದ್ವಿ ಈಗ. ಸರಿ, ಇನ್ನು ನೀವು ಯಾರು ಬಂದರೆ ಕೊಡ್ತೀರಾ? ಯಾರು ಮದುವೆ ತಪ್ಪು ಗಿಪ್ಪು ಏನಿಲ್ಲ. ಏನಿಲ್ಲ. ಕೆಲಸಕ್ಕೆಲ್ಲ ಪಕ್ಕ ಹೋಯ್ತವ? ಕೆಲಸಕ್ಕೆಲ್ಲ ಪಕ್ಕೋತೀವಿ. ಬಂಡಿ ಗಿಂಡಿ ಕಟ್ಟೋರು. ನಾವು ಇನ್ನೂ ಏನು ಕಟ್ಟಿಲ್ಲ, ಅವ್ರು ಕಟ್ಟಿದ್ರು. ಬೆಂಗಳೂರಲ್ಲಿ ಬಂಡಿ ಗಿಂಡಿ ಎಲ್ಲ ಏನು ಒಳನೂ ಉಣಕ್ಕಾಗಲ್ಲ, ಸುಮ್ಮನೆ ಶೋಕಿಗೆ ಅಷ್ಟೇ. ನಾವೇನು ಕಟ್ಟಲ್ಲ. ನೀವೇನು ಕಟ್ಟಲ್ಲ? ನಿಮ್ಮ ಅಪ್ಪರು ಕಟ್ತೀರಾ ಓರಿನ? ನಮ್ಮ ಅಪ್ಪವ್ರು ಕಟ್ಟ, ನಮ್ಮ ತಾತವ್ರು ಕಟ್ಟವ್ರೆ. ಕಟ್ಟಿ ಎಲ್ಲ ಬಿಟ್ಟು 10 ವರ್ಷ ಆಯ್ತು ಬಿಟ್ಟು ತಿರುಗಿ ಇವಾಗ ಸ್ಟಾರ್ಟ್ ಮಾಡಿರೋದು. ಅಕಸ್ಮಾತ್ ನೀವೇನಾದ್ರು ಓರಿ ಕೊಟ್ಟರೆ ಎಲ್ಲಿಂದ ಕೊಂಡ್ಕೊಂಬತ್ತೀರಾ? ತಿರುಗಿ ಎಲ್ಲೇನೋ ಬೇರೆ ಕಡೆಯಿಂದ ಕೊಂಡ್ಕೊಂಬರ್ತೀವಿ. ಜಾಸ್ತಿ ನೀವು ಯಾವ ಮೂಲಕ ಹೋಗ್ತೀರಾ? ನಾವು ಮಂಡ್ಯ, ಮೈಸೂರು ಈ ಕಡೆ ಹೋಗ್ತೀವಿ. ಮಂಡ್ಯ, ಮೈಸೂರು. ನಮ್ಮ ಕಡೆ ಜಾಸ್ತಿ ಬರ್ತೀರಾ? ಆ ಕಡೆ. ಸರಿ. ಹಾಂ, ಸುತ್ತ ಕಡೆ ಜಾತಿನ ತಗೊಂಡಿದ್ದೀನಿ ನಾನು. ಹೌದಾ? ನಾನು 10 ವರ್ಷ ಮುಡಿದಾಗೆ ತಗೊಂಡಿದ್ದೀನಿ. ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ? ನಾವು ಈಗ ಸಪ್ಲಂ ಪಕ್ಷ ಮಾಡ್ತೀವಿ. ಸಪ್ಳಮ್ಮ. ಈ ನಮ್ಮ ಸುತ್ತಿಗೆ ಮಂಡ್ಯ, ಸಿದ್ಧಗಂಗೆ, ಬೇಬಿ, ಸಪ್ಲಂ ಪಕ್ಷ ಮಾಡ್ತೀವಿ. ಸಪ್ಳಮ್ಮ ಅಷ್ಟೇ. ಸಪ್ಲಂ ಎಲ್ಲ ಘಾಟಿ ಮಾಡ್ತೀವಿ. ಎರಡು ಮಾಡ್ತೀವಿ, ಮಾಡೋಣ ಅಂದ್ಕೊಂಡಿದ್ದೀವಿ ಈ ವರ್ಷ. ಸಪ್ಳಮ್ಮ ಘಾಟಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ನಮಗೆ ಸಪ್ಲಂ 30 ಕಿಲೋಮೀಟ್ರು, ಘಾಟಿ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ನೀವು ದನ ಕೊಂಡ್ಕೋಬೇಕಾದ್ರೆ ಏನೇನು ನೋಡ್ತೀರಾ? ದನ ನೀವೇನಾದ್ರು ಬೇರೆ ಕಡೆಯಿಂದ, ಇವಾಗ ನಮ್ಮ ಕಡೆಯಿಂದ ನೀವು ದನ ತಾಂಡ್ರೆ ಸುಳಿ ಸುದ್ದ ಎಲ್ಲ ನೋಡಿ ತಗೊಂಬರೋದು. ಯಾವ್ಯಾವ ಸುಳಿ ನೋಡ್ತೀರಾ? ನಾವು ಇದಕ್ಕೆ ಪರ್ಸುಳಿ ಇರ್ತದೆ, ಸ್ಟೀಲ್ ಸುಳಿ ಇರ್ತದೆ, ಪಾತಾಳ ಸುಳಿ ಇರುತ್ತೆ, ಅವೆಲ್ಲ ನೋಡಿ ತಗೊಂಬರೋದು ನಾವು. ಸರಿ, ಇವಾಗ ನೀವು ನಿಮ್ಮ ಮಗ ಎಜುಕೇಷನ್ ಸ್ಟಾಪ್ ಮಾಡಿ 7 ವರ್ಷ ಆಯಿತು. ಅವ್ರ ಕಾಲೇ ನಾನೇ ಅವ್ರು ಕಲ್ಸ್ಕೊಡ್ತಾ ಇದ್ದೀನಿ. ಇವಾಗ ನೀವು ಹೇಳ್ಬೋದಾಗಿತ್ತಲ್ವಾ, ಏಕೆ ಇವೆಲ್ಲ ಸವಸ, ಸುಮ್ಮನೆ ಓದು, ಒಳ್ಳೆ ಪೋಸ್ಟರ್ ಇರ್ಬೋದಾಯಿತು ಅಂತ. ಅವನು ನಾನು ಕಟ್ಟಬೇಕು ಅಂತ ಅವನು ಪಟ್ಟಿಡ್ದು ತಗೊಂಡಿರೋದು. ಇವಾಗ ನಿಮ್ಮ ಥರನ ನಿಮ್ಮ ಮಗ ಹಂಗೆ ಉಳಿಸ್ಕೊಂಡು ಹೋಗೋಣ ಅಂತ. ಸುಮ್ಮನೆ ಯಾಕೆ ಡಾಕ್ಟರು, ಇಂಜಿನಿಯರ್ ಎಲ್ಲ ಆಗಿ ಅಲ್ಲಿ ಬೇಗ ಸತ್ತೋಗೋದ, ಓರಿ ಸವಸ ಮಾಡಿದ್ರೆ 4-5 ಜನ ಊಟ ಹಾಕ್ಬೋದಲ್ಲ ಅಂತ ಇವರು. ಅದೇ ಅದೇ. ಸರಿ ಆಯ್ತಣ್ಣ, ಇಷ್ಟು ಮಾತ್ರಕ್ಕೆ ಅವಕಾಶ ಮಾಡ್ಕೊಂಡು ಧನ್ಯವಾದಗಳು. ಹಂಗೆ ಒಂಚೂರು ಸ್ಲೋ ಮೋಷನಲ್ಲಿ ಓರಿ ವಾಕಿಂಗ್ ಬಿಡಿ. ಮುಂದೆ ಬಿಡಿ. ಹೆಂಗಾರ ಹೋಗಿ ನೆನ್ನೆಲ್ಲ 2 ರೂಪಾಯಿ ಇಟ್ಕೊಂಡಿದ್ದೀನೋ. ಈಗ ನಾವು ತಿನ್ನಲ್ಲ ಮಾಡೋದು ಇನ್ನ. ಬನ್ನಿ. ಇರು ಹೇಳ್ತೀನಿ ಇವಾಗ ನಮ್ಮ ಹುಡ್ಕೊಂಡು ಹಾಕ್ತೀನಿ ಇರೋ. ಮಾಡದೇ ಇರು 5 ನಿಮಿಷ. ಹಾಂ ಹಾಂ ಹಾಂ
ಹೇಳ್ತೀನಿ ನಮ್ಮ ಹಾಂ ಹೇಳ್ತೀನಿ ನಮ್ಮ ಏನು ನಿಜ ಹೋಗೋಣ